ಮಾತಾ ಅನ್ನಪೂರ್ಣ ದೇವಿಯ ಕತೆ. ಸಂಸ್ಕೃತದಲ್ಲಿ ಅನ್ನ ಎಂದರೆ ಆಹಾರ ಮತ್ತು ಪೂರ್ಣ ಎಂದರೆ ಸಮೃದ್ಧಿ ಅಥವಾ ತುಂಬುವಿಕೆ. ಅನ್ನಪೂರ್ಣಾ ದೇವಿಯು ತನ್ನ ಬಳಿಗೆ ಬರುವ ಎಲ್ಲರಿಗೂ ಅನ್ನವನ್ನು ಮಾತ್ರ ನೀಡಬಲ್ಲದನ್ನು ಭರವಸೆ ನೀಡುತ್ತಾಳೆ. ಇಂತಹ ಅಪರೂಪದ ಎಳೆಯನ್ನು ಉಳಿಸಿ ಅವುಗಳನ್ನು ಪೋಷಿಸಲು ಮತ್ತು ನಿಮ್ಮ ಬಗ್ಗೆ ಯೋಚಿಸದೆ ನೀಡಲು ಸ್ವಾರ್ಥಿಗಳಾಗಿರುವ ಪ್ರಸಂಗದ ವಿವರ ಇದಾಗಿದೆ. ಮಾತಾ ಅನ್ನಪೂರ್ಣೆಯು ಅವಳು ಪಾರ್ವತೀ ದೇವಿಯ ಅವತಾರ ಮತ್ತು ತಾಯಿ ಶಕ್ತಿಯ ಅನೇಕ ರೂಪಗಳಲ್ಲಿ ಇದೂ ಒಂದಾಗಿದೆ. ಈ ಅವತಾರದಲ್ಲಿ ಅವಳು ಎಲ್ಲ ಜೀವಿಗಳನ್ನು ಪೋಷಿಸುತ್ತಾಳೆ. ಆದ್ದರಿಂದ ಹಿಂದೂಗಳು ಅನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ. ಅದಕ್ಕಾಗಿಯೇ ಅವರು ಅದನ್ನು ತಿನ್ನುವ ಮೊದಲು ಪ್ರಾರ್ಥನೆ ಸಲ್ಲಿಸುತ್ತಾರೆ. ಇದು ಮಾತೃದೇವತೆಯ ಅತ್ಯಂತ ರೀತಿಯ ಮತ್ತು ಉದಾರ ರೂಪವಾಗಿದೆ. ಭಕ್ತರಿಗೆ ಆಹಾರ ನೀಡಲು, ಅವರಿಗೆ ಬೇಕಾದುದನ್ನು ನೀಡಲು ಅವಳು ಯಾವಾಗಲೂ ಸಿದ್ಧಳಾಗಿದ್ದಾಳೆ. ಅವಳನ್ನು ಪೂಜಿಸುವವರಿಗೆ ಎಂದಿಗೂ ಹಸಿವಾಗುವುದಿಲ್ಲ. ಅನ್ನಪೂರ್ಣ ಆಹಾರದ ಸೃಷ್ಟಿಯಲ್ಲಿ ತೊಡಗಿರುವ ರೈತರು ಮತ್ತು ಜನರನ್ನು ಪೋಷಿಸುತ್ತದೆ. ಅನ್ನಪೂರ್ಣಾದೇವಿಯ ಅಭಿವ್ಯಕ್ತಿಯ ಬಗ್ಗೆ 2 ದಂತಕಥೆಗಳಿವೆ. ಎರಡೂ ಅಭಿವ್ಯಕ್ತಿಗಳಲ್ಲಿ ಅನ್ನಪೂರ್ಣಾದೇವಿಯ ಜನ್ಮ ದಿನಾಂಕವು ಅಕ್ಷಯ ತೃತೀಯ ಮೊದಲ ಕಥೆ. ಪಾರ್ವತೀ ದೇವಿಯು ಕಣ್ಮರೆಯಾದಾಗ ಒಂದು ದಿನ ಭಗವಾನ್ ಶಿವನು ತನ್ನ ಪತ್ನಿಯಾದ ಪಾರ್ವತೀ ದೇವಿಗೆ ಜಗತ್ತು ಒಂದು ಭ್ರಮೆ ಮತ್ತು ಆಹಾರವು ಮಾಯೆ ಎಂದು ಕರೆಯಲ್ಪಡುವ ಈ ಭ್ರಮೆಯ ಭಾಗವಾಗಿದೆ ಎಂದು ಹೇಳಿದನು. ಸ್ವಭಾವತಃ ಪಾರ್ವತಿಯು ಕೋಪಗೊಂಡಳು. ಅವಳು ಎಲ್ಲರೊಂದಿಗೆ ಪ್ರಪಂಚದಿಂದ ಕಣ್ಮರೆಯಾದಳು. ಆಹಾರ ಇಲ್ಲದೆ ಜೀವಿಗಳು ಬದುಕಲು ಸಾಧ್ಯವಿಲ್ಲ ಎಂದು ಸಾಬೀತುಪಡಿಸಲು ಪಾರ್ವತಿಯ ಕಣ್ಮರೆಯು ವಿನಾಶ ಮತ್ತು ಗೊಂದಲಕ್ಕೆ ಕಾರಣವಾಯಿತು. ಋತುಗಳು ಬದಲಾಗುವುದನ್ನು ನಿಲ್ಲಿಸಿದವು. ಭೂಮಿ ಬಂಜರು ಆಯಿತು. ಭೀಕರ ಬರ ಬಂತು. 3 ಲೋಕಗಳಲ್ಲಿ ಸ್ವರ್ಗಲೋಕ, ಭೂಲೋಕ, ಪಾತಾಳ ಲೋಕ ಯಾವುದರಲ್ಲಿಯೂ ಆಹಾರವನ್ನು ಹುಡುಕುವುದು ಅಸಾಧ್ಯವಾಗಿತ್ತು. ಎಲ್ಲರೂ ದೈವಿಕ ತಾಯಿಯನ್ನು ಪ್ರಾರ್ಥಿಸಿದರು ಮತ್ತು ಅವರು ಮತ್ತೆ ವಾರಣಾಸಿನಲ್ಲಿ ಕಾಣಿಸಿಕೊಂಡರು ಹಾಗೂ ಪ್ರಪಂಚದ ಪ್ರಯೋಜನಕ್ಕಾಗಿ ಭೂಮಿಯ ಮೇಲೆ ಭಕ್ತರಿಗಾಗಿ ಅನ್ನವನ್ನು ಸ್ಥಾಪಿಸಿದರು. ಅಲ್ಲಿ ಅವರು ತಿರುಗಿ ಎಲ್ಲರಿಗೂ ಆಹಾರವನ್ನು ನೀಡಿದರು. ಶಿವನು ತನ್ನ ದೈವಿಕ ಹೆಂಡತಿಯ ಬಳಿಗೆ ಬಂದು ತನ್ನ ಕಪಾಲವನ್ನು ಅವಳಿಗೆ ಹಸ್ತಾಂತರಿಸಿದನು ಮತ್ತು ಪತ್ನಿಯ ಶಕ್ತಿಯಿಲ್ಲದೆ ಅವನು ಅಪೂರ್ಣ ಎಂದು ಶಿವನು ಅರಿತುಕೊಂಡನು. ಆತ್ಮವು ವಾಸಿಸುವ ದೇಹಕ್ಕೆ ಆಹಾರವಿಲ್ಲದೆ ಮೋಕ್ಷವನ್ನು ಸಾಧಿಸುವುದು ಅಸಾಧ್ಯವೆಂದು ಗುರುತಿಸಿದನು. ಪಾರ್ವತೀ ದೇವಿಯು ನಸುನಗುತ್ತಾ ತನ್ನ ಅಂಗೈಗಳಿಂದ ಶಿವನಿಗೆ ಉಣಬಡಿಸಿದಳು. ಇನ್ನು 2ನೇ ಕತೆ, ತ್ರಿಮೂರ್ತಿ ಮತ್ತು ಮಹಾದೇವಿ ನಡುವಿನ ವಾದ. ಇದು 2ನೆಯ ದಂತಕಥೆಯ ಪ್ರಕಾರ ಒಂದು ದಿನ 3 ದೇವತೆಗಳು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹಾದೇವ ಅಥವಾ ಶಿವ ತಮ್ಮಲ್ಲಿ ಯಾರು ಶ್ರೇಷ್ಠರು ಎಂಬ ಬಗ್ಗೆ ತೀವ್ರ ವಾದವನ್ನು ನಡೆಸಿದರು. ಅವರ ವಾದಗಳನ್ನು ಕೇಳಿದ ನಂತರ ಮಹಾದೇವಿಯು ಅವರಿಗೆ ಜಗತ್ತಿನಲ್ಲಿ ತನ್ನ ಪ್ರಾಮುಖ್ಯತೆಯನ್ನು ತೋರಿಸಲು ನಿರ್ಧರಿಸಿದಳು ಮತ್ತು ಕಣ್ಮರೆಯಾದಳು. ಇದರಿಂದಾಗಿ ತೀವ್ರ ಕ್ಷಾಮ ಮತ್ತು ಆಹಾರದ ಕೊರತೆಯುಂಟಾಯಿತು. ಪರಿಣಾಮವಾಗಿ ಯಾಗಗಳಲ್ಲಿ ದೇವತೆಗಳಿಗೆ ತ್ಯಾಗದ ವಿಧಿಗಳನ್ನು ಅರ್ಪಿಸಲಾಗಲಿಲ್ಲ. ದೇವತೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸಿದರು. ಸಹಾಯಕ್ಕಾಗಿ ತ್ರಿಮೂರ್ತಿಗಳ ಕಡೆಗೆ ತಿರುಗಿದರು. ನಂತರ ವಿಷ್ಣುವು ಶಕ್ತಿ ದೇವತೆಯನ್ನು ಹಿಂದಿರುಗುವಂತೆ ಕೇಳಲು ಶಿವನನ್ನು ವಿನಂತಿಸಿದನು. ಅವನು ಶಿವನಿಗೆ ಹೇಳಿದನು, ಕಾಶಿಯಲ್ಲಿ ಒಬ್ಬ ಮಹಿಳೆ ಜನರಿಗೆ ಅನ್ನದಾನ ಮಾಡಲು ಪ್ರಾರಂಭಿಸಿದ್ದಾಳೆ. ಶಿವನು ಈ ಮಹಿಳೆ ಬೇರೆ ಯಾರೂ ಅಲ್ಲ, ಜಗದಾಂಬ ಎಂದು ತಕ್ಷಣವೇ ಅರಿತುಕೊಂಡನು ಮತ್ತು ಅವಳ ಅವಶ್ಯಕತೆ ಮತ್ತು ಅವಳ ಸ್ವಭಾವವನ್ನು ಎಲ್ಲರೂ ಗುರುತಿಸಿದ್ದರಿಂದ ಸಂತೋಷಪಟ್ಟು ದೇವತೆಗಳಾದ ಪಾರ್ವತೀ ದೇವಿಗೆ ಆಹಾರವನ್ನು ಕೇಳಲು ಭಿಕ್ಷುಕನಾಗಿ ಕಾಶಿಗೆ ಹೋದನು. ಅವಳು ಶಿವನಿಗೆ ಆಹಾರವನ್ನು ಭಿಕ್ಷೆಯಾಗಿ ಅರ್ಪಿಸಿದಳು ಮತ್ತು ತಾನು ಅನ್ನಪೂರ್ಣೆಯ ರೂಪದಲ್ಲಿ ಕಾಶಿಯಲ್ಲಿ ನೆಲೆಸುವುದಾಗಿ ಮಹಾದೇವನಿಗೆ ಹೇಳಿದಳು. ಶಿವನು ಹೋದ ಸ್ಥಳವು ಭೂಮಿಯ ಮೇಲಿನ ಏಕೈಕ ಅಡುಗೆ ಮನೆಯಾಗಿದ್ದು ಅದು ಕಾಶಿಯಲ್ಲಿದೆ. ಕಾಶಿಯು ಕಾರಣಿಕ ದೇಹವು ಅತ್ಯುನ್ನತ ಮಟ್ಟದ ಶಾಂತಿಯನ್ನು ವ್ಯಕ್ತಪಡಿಸುವ ಪ್ರದೇಶವೆಂದು ಪರಿಗಣಿಸಲ್ಪಟ್ಟಿದೆ. ಅನ್ನ ಇದು ಪೂರ್ಣ ಬ್ರಹ್ಮ. ಓಂ ಶ್ರೀ ಅನ್ನಪೂರ್ಣೇಶ್ವರಿಯೇ ನಮಃ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥ್ಯಂ
ಭಿಕ್ಷಾದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವ ಶಿವಭಕ್ತ ಚ ಸ್ವದೇಶೋ ಭುವನತ್ರಯಂ ಸ್ವದೇಶೋ ಭುವನತ್ರಯಂ.